ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. 2 ಅಂತಸ್ತಿನ ಕಟ್ಟಡದ ತಳಮಹಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಲಕ್ಷಾಂತರ ಮೌಲ್ಯದ ಬೈಕ್ಗಳು ಅಗ್ನಿಗಾಹುತಿಯಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಳ್ಳಂಬೆಳಗ್ಗೆ ರಾಜಧಾನಿಯಲ್ಲಿ ಭಾರೀ ಅಗ್ನಿ ಅವಘಡ. ಬೆಂಕಿ ತೀವ್ರತೆಗೆ 19 ಇವಿ ಬೈಕ್ಗಳು ಸುಟ್ಟು ಕರಕಲು. ಒಂದ್ ಕಡೆ ಆಕಾಶದೆತ್ತರಕ್ಕೆ ಹಾರುತ್ತಿರೋ ದಟ್ಟ ಹೊಗೆ, ಇನ್ನೊಂದ್ ಕಡೆ ಬ್ಲಾಸ್ಟ್ ಆಗಿ ಛಿದ್ರಗೊಂಡಿರೋ ಸಿಲಿಂಡರ್. ಅಗ್ನಿಯ ರೌದ್ರ ನರ್ತನಕ್ಕೆ ಸುಟ್ಟು ಕರಕಲಾಗಿರೋ ಇವಿ ಬೈಕ್ಗಳು. ಹೌದು, ಬೆಳ್ಳಂಬೆಳಗ್ಗೆ ನಗರದ ಯಲಚೇನಹಳ್ಳಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಕಟ್ಟಡದ ತಳಮಹಡಿಯಲ್ಲಿದ್ದ 19 ಇವಿ ಬೈಕ್ಗಳು ಬೆಂಕಿಗಾಹುತಿಯಾಗಿವೆ. ಕನಕಪುರ ಮುಖ್ಯ ರಸ್ತೆಯಲ್ಲಿರೋ ಕಟ್ಟಡವೊಂದರ ತಳಮಹಡಿಯಲ್ಲಿ ಬೈಕ್ಗಳನ್ನ ಪಾರ್ಕ್ ಮಾಡಲಾಗಿತ್ತು. ಎಲೆಕ್ಟ್ರಿಕ್ ಬೈಕ್ಗಳಾಗಿದ್ದರಿಂದ ಬೇಸ್ಮೆಂಟ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತು. ಬೈಕ್ಗಳನ್ನ ಚಾರ್ಜ್ ಮಾಡಲಾಗ್ತಿತ್ತು. ಬೆಳಗ್ಗೆ 7:30 ಸಮಯದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಓವರ್ ಹೀಟ್ ಆಗಿ ಬೆಂಕಿ ಹೊತ್ತಿಕೊಂಡಿರೋ ಸಾಧ್ಯತೆ ಇದೆ. ಬೆಂಕಿ ಹೊತ್ಕೊಳ್ತಿದ್ದಂತೆ ಗ್ಯಾಸ್ ಲೀಕ್ ಆಗಿದೆ. ಈ ವೇಳೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೇಸ್ಮೆಂಟ್ನಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಪಾರ್ಕ್ ಮಾಡಲಾಗಿದ್ದ 19 ಇವಿ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಒಂದು 7:45 ಹಂಗೆ ಬೆಂಕಿ ಎತ್ಕೊಂತು ಅಂತ ಫೋನ್ ಮಾಡಿದ್ರು. ನಾವು ಮನೇಲಿದ್ವಿ, ಸೊ ಬರಬೇಕಾಗಿತ್ತು. ಅಷ್ಟರಲ್ಲಿ ಹಿಂಗಾಗಿತ್ತು ಸರ್. ಬರೋಷ್ಟು ಫೈರ್ ಇಂಜಿನ್ ಇವರೆಲ್ಲ ಬಂದಿತ್ತು. ಅದೇ ಸರ್, ಇವಾಗ ಇಲ್ಲಿ ನಮ್ಮವರೆಲ್ಲ ಇದ್ರು. ಅವ್ರು ಬಂದು ಕೆಳಗೆ ನೋಡೋ ಅಷ್ಟರಲ್ಲಿ 2 ಸಿಲಿಂಡರ್ ಏನೋ ಲೀಕ್ ಆಗಿ ಅದು ಬರ್ಸ್ಟ್ ಆಗಿ ಫ್ಲೇಮ್ ಫುಲ್ಲು ಹೊರಗಡೆವರೆಗೂ ಬಂದಿತ್ತು. ಇವಿ ಚಾರ್ಜಿಂಗ್ ಹಾಕಿದ್ದು ವೆಹಿಕಲ್ಗಳನ್ನ ಅನ್ಸ್ಪಾರ್ಕ್ ಆಗಿದೆ. ಅದೇ ಇವಿದು ಹೇಳ್ತಿದ್ದಾರೆ, ಸಿಲಿಂಡರ್ದು ಹೇಳ್ತಾರೆ. ಬೆಂಕಿ ಹೊತ್ತಿಕೊಂಡ 2 ಅಂತಸ್ತಿನ ಕಟ್ಟಡದಲ್ಲಿ ಮೇಲ್ಭಾಗದಲ್ಲಿ ಜಿಮ್ ಕೂಡ ಆಗಿತ್ತು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಜಿಮ್ಗೆ ಬಂದಿದ್ರು. ಗ್ಯಾಸ್ ವಾಸನೆ ಬರ್ತಿದ್ದಂತೆ ಎಲ್ಲರನ್ನ ವಾಪಸ್ ಕಳಿಸಿ ಕೂಡಲೇ ಜಿಮ್ ಕ್ಲೋಸ್ ಮಾಡಿದ್ದಾರೆ. ಇದಾದ ಕೆಲವೇ ಹೊತ್ತಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸಿಲಿಂಡರ್ ಲೀಕೇಜ್ ಆಗಿದೆ. ಸಿಲಿಂಡರ್ ಲೀಕೇಜ್ ಆದಾಗಿಂದ ಏನಾಗಿದೆ, ಸ್ಮೆಲ್ ಬಂದಿದೆ. ಸೊ ಆಗ ಬಿಲ್ಡಿಂಗ್ ಅಲ್ಲಿ ಎಕ್ಸಿಟ್ ಮಾಡಿದೀವಿ. ಸೊ ಎಕ್ಸಿಟ್ ಎಲ್ಲ ಆಚೆ ಡಂಪ್ ಮಾಡಿದಾಗ ಏನಾಗಿದೆ, ಅವಾಗ ಗ್ಯಾಸ್ ಒಂದು ಸಿಲಿಂಡರ್ ಬಸ್ಟ್ ಆಗಿದೆ. ಆ ಬಸ್ಟ್ ಆದಾಗ ಕಾರಣಕ್ಕೆ ಎಲ್ಲ ಅವಾಗ ಇಮಿಡಿಯೇಟ್ ಫೈರ್ ಇಂಜಿನ್ ಫೋನ್ ಮಾಡಿದ್ವಿ. ಫೈರ್ ಇಂಜಿನ್ ಕಾಲ್ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ 10 ನಿಮಿಷದಲ್ಲಿ ಬಂದರು. ಸೊ 10 ನಿಮಿಷ ಬಂದಿದ್ದಕ್ಕೆ ಟೆನ್ಷನ್ ಕಮ್ಮಿ ಆಗಿ ಸೊ ಅವರು ಮುಂದಿನ ಕಾರ್ಯಾಚರಣೆ ಅವರು ತಗೊಂಡಿದ್ದಾರೆ. 19ರಿಂದ 20 ಇತ್ತು, ಎಲ್ಲ ಸುಟ್ಟೋಗಿದೆ. ಎಲ್ಲ ಆ ಗ್ಯಾಸ್ ಬಸ್ಟ್ ಆಗಿರೋ ಇದಕ್ಕೆ ಫೋರ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಬರ್ನ್ ಔಟ್ ಆಗಿದೆ. ಘಟನಾ ಸ್ಥಳಕ್ಕೆ 2 ಅಗ್ನಿಶಾಮಕ ದಳ ವಾಹನ ಮತ್ತು ಸಿಬ್ಬಂದಿ ತೆರಳಿ ಬೆಂಕಿ ನಂದಿಸಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಘಟನೆಗೆ ನಿಖರ ಕಾರಣ ಏನು ಅನ್ನೋ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಈ ಒಂದು ಘಟನೆ ಯಾವ ರೀತಿ ಆಯ್ತು ಅಂದ್ರೆ, ಅಗ್ನಿ ಅವಘಡಕ್ಕೆ ಕಾರಣ ಏನು, ಚಾರ್ಜಿಂಗ್ ಇಂದ ಒಂದು ಅಗ್ನಿ ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಗ್ಯಾಸ್ ಲೀಕೇಜ್ ಇಂದ ಆಯ್ತಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.